ಓಕೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ನ್ಯಾಯಯುತವಾಗಿ ಮಾಡಿದರೆ ಏನು ತೊಂದರೆ ಇಲ್ಲ. ಆದರೆ ಬಡವರನ್ನ ಸುಲಿಬೇಕು ಅಂತ ಮಾಡಿದರೆ ಸಿದ್ದರಾಮಯ್ಯನವರು ಕಾನೂನು ಮಾಡಿದರು, ಪೊಲೀಸರಿಗೆ ಹೇಳಿದರು, ಅದು ಆಗಿಲ್ಲ ಅಂದರೆ ನಾವಂತೂ ಬಿಡಲ್ಲ. ಆ್ಯಂಡ್ ಸಲ್ಯೂಟ್ CM ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ. ಗುಮ್ಮಿದ್ದಾರೆ ಟಗರು. ಸಾಲ ಪಡೆಯುವವರ ರಕ್ಷಣೆಗೆ ಬರಲಿದೆ ಹೊಸ ಕಾಯ್ದೆ. ಪರವಾನಗಿ ಇಲ್ಲದೆ ಸಾಲ ಯಾರು ನೀಡಬಾರದು. ಪ್ರತಿ ಜಿಲ್ಲೆಯಲ್ಲಿ ಸಹಾಯವಾಣಿ ಆರಂಭ ಮಾಡ್ತಾರೆ. ಈ ಸಹಾಯವಾಣಿ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ನೋಡಿದ್ದೀನಿ ತುಂಬ ಸಹಾಯವಾಣಿಗಳು, ಅದು ಸಾಯೋವಾಣಿಗಳಾಗ್ಬಿಡ್ತವೆ. ಹಾಗಾಗದಂಗೆ ಮಾಡಿ ತೋರಿಸಿ, ಸಲ್ಯೂಟ್ ಮಾಡೋಣ ನಿಮಗೆ. ಸಹಾಯವಾಣಿ ಪುಯ್ ಪುಯ್ ಅಂತಿರ್ತದೆ, ಅದು ಪುಯ್ ಅಂತಿರ್ತವೆ, ಹೌದೋ ಅಲ್ಲ? ಸಹಾಯವಾಣಿ ನೀವು ಹೇಳಿದ ತಕ್ಷಣ ಆಯಿತು ಸಹಾಯವಾಣಿ, ಹಂಗಲ್ಲ. ಸಹಾಯವಾಣಿ ಆಯಾಯ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಟೆಸ್ಟ್ ಮಾಡಿ ನೋಡಬೇಕು. ನಮ್ಮನ್ನು ಕರೆಸಿ, ಕ್ಯಾಮ್ರಾ ಕರೆಸಿ ನಮ್ಮ ಹತ್ರ. ನಾನೀಗ ಫೋನ್ ಮಾಡ್ತೀನಪ್ಪ, ಹಿಂಗಿದೆ ಒಂದು ಟೆಸ್ಟು, ಹಲೋ ಎತ್ತಿದ್ರಾ ಇಲ್ವಾ ಕೇಳಿಸಿ ನಮಗೆ. ಸಹಾಯವಾಣಿದು ನೀವು ಯಾವಾಗ ಶುರು ಮಾಡ್ತೀರೋ ಅವತ್ತು ಶುರು ಮಾಡ್ತೀನಿ ನಾನು ಕೂಡ. ಏನು ಹೋಗತ್ತಾ ಇಲ್ವಾ, ಅಟೆಂಡ್ ಮಾಡ್ತಾರಾ ಇಲ್ವಾ, ಇನ್ನು ನಾಟಕ ಮಾಡಕ್ಬಿಡಲ್ಲ, ಸಾಕು. ಅಲ್ಲಿ ದೂರು ನೀಡಿದರೆ ಪೊಲೀಸರು ತನಿಖೆ ನಡೆಸ್ತಾರೆ. ಅದು ಯಾವಾಗ ಬರಬೇಕು, ಬೇಗ ಬರಬೇಕದು. ಇನ್ನು ನಿಯಮ ಉಲ್ಲಂಘಿಸಿದರೆ ಸ್ವಯಂ ಪ್ರೇರಿತರಾಗಿ ದೂರು. ನಿಯಮ ಉಲ್ಲಂಘನೆ ಮಾಡೋಂಗಿಲ್ಲ. ಬೇರೆ ರಾಜ್ಯಗಳ ಕಾನೂನು ನೋಡಿ ಸುಗ್ರೀವಾಜ್ಞೆ ಜಾರಿ ಮಾಡ್ತಾರಂತೆ. ಬೇರೆ ರಾಜ್ಯಗಳು ಹೆಂಗೆ ಇದನ್ನು ಮೇಂಟೈನ್ ಮಾಡ್ತವೆ, ಎಲ್ಲ ಕಡೆ ಇರುತ್ತಲ್ಲ. ನಾನು ಅದಕ್ಕೆ ನಿಮಗೊಂದು ಉದಾಹರಣೆ ಕೊಟ್ಟಿದ್ದೆ. ಪಕ್ಕದ ಕೇರಳದಲ್ಲಿ ಆಪರೇಷನ್ ಕುಬೇರ ಅಂತ ಇದೆ, ಹೆಸರು ಚೆನ್ನಾಗಿದೆ, ಕುಬೇರ, ಆಪರೇಷನ್ ಕುಬೇರ. ಸಾಲ ಕೊಟ್ಟವರು ಕಾಟ ಕೊಟ್ಟ ತಕ್ಷಣ ಬಂದುಬಿಡ್ತಾರೆ ಅವರು ಮನೆ ಮುಂದೆ, ತಗೊಂಡು ಹೋಗೋದೆ. ಸಾಲ ಕೊಡುವುದು, ವಸೂಲಿ ಮಾಡೋದು ತಪ್ಪಲ್ವೇ ಅಲ್ಲ, ನಾವು ಈಗಲೂ ಅದನ್ನು ಹೇಳ್ತಾ ಇಲ್ಲ. ಆದರೆ RBI ನಿಯಮಗಳನ್ನು ಪಾಲನೆ ಮಾಡಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲವು ಹೇಳುತ್ತೆ, ಅಲ್ಲೂ ಸ್ವಲ್ಪ ತಲೆ ಇದ್ದವರೇ ಕೂತಿರ್ತಾರೆ. ಅಲ್ಲೂ ಕೂಡ ಮನಮೋಹನ್ ಸಿಂಗ್ ಅಂತವ್ರು ಕೂತಿದ್ರಲ್ವಾ, ಅವ್ರಿಗೂ ಗೊತ್ತಾಗತ್ತಲ್ವ ಬಡವರ ಕಷ್ಟ ಏನು ಅಂತೇಳಿ. ಆದರೆ ಅದನ್ನು ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ, ಅಂಥವ್ರನ್ನ ಬಿಡಲ್ಲ. 17.7%ಗಿಂತ ಹೆಚ್ಚು ಬಡ್ಡಿಗೆ ಸಾಲ ಕೊಡಬಾರ್ದು. 17.7% ಅಂದರೆ ನಿಮಗೆ ಅರ್ಥ ಆಗಿಲ್ಲ, ನಾನು ಆರಾಮ್ಸೆ ಹೇಳ್ತೀನಿ, ಅದು ಎಲ್ಲ ಬರಲಿ. ಈಗ ನೀವು ಬ್ಯಾಂಕಲ್ಲಿ ಇಡ್ತೀರಿ ದುಡ್ಡು, ನಿಮಗೆ 3-4% ಸೇವಿಂಗ್ ಅಕೌಂಟ್. ನೀವು ಅದನ್ನು ಫಿಕ್ಸ್ಡ್ ಡೆಪಾಸಿಟ್ 1 ವರ್ಷದ ತನಕ ತೆಗಿಬಾರ್ದು. ನಿಮಗೆ 7%, 6%, 7% ಸಿಗುತ್ತೆ ಅಲ್ವಾ? ಚಿನ್ನ ಇಡ್ತೀರಿ, ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಆದರೂ ತೊಂದರೆ ಇಲ್ಲ, ಮತ್ತೆ ಹೇಳ್ತೀನಿ. ಚಿನ್ನ ಇಟ್ಟು ತೊಗೊಳ್ತೀರಿ, 1% ಬಡ್ಡಿ ಕಟ್ಟಬೇಕು. ಅಂದರೆ 1 ಲಕ್ಷ ನೀವು ತಗೊಂಡ್ರೆ 1,000 ಕಟ್ಟಿದ್ರೆ ಆಯಿತು. 1 ಲಕ್ಷ ಚಿನ್ನ ಇಟ್ರಿ, ನೀವು ನಿಮ್ಮದೇ ಚಿನ್ನ, 1 ಲಕ್ಷ ಸಾಲ ತಗೊಂಡ್ರಿ ಬ್ಯಾಂಕಿಂದ. ಬ್ಯಾಂಕಿಗೆ 1% ಬಡ್ಡಿ ಕಟ್ಟಬೇಕು, ಕಡಿಮೆ 1%. 10,000 ತಗೊಂಡ್ರೆ ಎಷ್ಟು, ಅದರ 1%. 100 ರೂಪಾಯಿಂದಿಗೆ 1 ರೂಪಾಯಿ ಇದ್ದಂಗೆ. ಎಷ್ಟು ಕಡಿಮೆ ನೋಡಿ. ಒಂದು ಲಕ್ಷ ತಗೊಂಡ್ರೆ ನೀವು ಚಿನ್ನ ಇಟ್ಟು ತಗೊಂಡ್ರೆ 1,000 ಕಟ್ಟಿದ್ರೆ ಆಯ್ತು ತಿಂಗಳಿಗೆ. ಆಮೇಲೆ ನಿಮ್ಮ ದುಡ್ಡಿದ್ದಾಗ ಬಿಡಿಸ್ಕೊಂಬನ್ನಿ. ಇದು ಹಾಗಲ್ಲ, ಇದು 20%, 25%. 10,000 ಕೊಡುವಾಗಲೇ 2,000 ಇಸ್ಕೊಂಡ್ಬಿಡ್ತಾರೆ. ಬ್ಯಾಂಕಲ್ಲಿ ನೀವು ಚಿನ್ನ 10,000 ಇಟ್ಟರೆ ನೀವು 100 ರೂಪಾಯಿ ಕಟ್ಟಿದ್ರೆ ಆಯ್ತು ತಿಂಗಳಿಗೆ, ತೊಂದರೆನೇ ಇಲ್ಲ ನೋಡಿ. 10,000 ತಗೊಂಡು ಚಿನ್ನ ಇಟ್ಟು ನೀವು ಅಡವಿಟ್ಟು ಬ್ಯಾಂಕಿಂದ 10,000 ತೊಗೊಂಡ್ರೆ ತಿಂಗಳಿಗೆ 100 ರೂಪಾಯಿ ಕಟ್ಟಲಿಕ್ಕೆ. ಇಲ್ಲಿ ನೀವು ಆಧಾರ್ ಕಾರ್ಡ್ ಕೊಟ್ಟು 10,000 ತೊಗೊಂಡ್ರೆ ಅವ 2,500 ರೂಪಾಯಿ ಅಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತಾನೆ. ಕೊಡೋದೇ 7,500 ರೂಪಾಯಿ ನಿಮ್ಮ ಕೈಗೆ. ನೋಡಿ ಎಷ್ಟು ವ್ಯತ್ಯಾಸ. ಸಾಯದೇ ಇರ್ತಾರಾ? ಅದಕ್ಕೆ ಹೇಳೋದು ಪ್ರತಿ ಸಲ ಕೂಡ. ಏನಾದರೂ ಬಡವರು ಹೇಳ್ತಾರಲ್ಲ, ಮೈ ಮೇಲೆ ಒಂದು ಚಿನ್ನ ಇರಬೇಕಪ್ಪ, ಚೋಕಿಗಲ್ಲ, ಅದೊಂದು ಉಳಿತಾಯ. ಒಂದು ಚೈನೋ, ಒಂದು ಕಿವಿಯಲ್ಲೇನೋ, ಒಂದು ಬೆಂಡೋಲೇನೋ, ಒಂದು ರಿಂಗೋ, ಅರ್ಜೆಂಟ್ ಒಂದು 2,000 ರೂಪಾಯಿ ಬೇಕು. ಬ್ಯಾಂಕ್ 10,000 ರೂಪಾಯಿ ಬೇಕು. ಬ್ಯಾಂಕಲ್ಲಿಟ್ಟರೆ 10,000 ರೂಪಾಯಿ ಕೊಡ್ತಾರವ್ರು. ನೀವು ಪ್ರತಿ ತಿಂಗಳು 100 ರೂಪಾಯಿ ಕಟ್ಟಿದ್ರೆ ಆಯಿತು ಬಡ್ಡಿ. ಅದಕ್ಕೆ 100 ರೂಪಾಯಿ. ಗೊತ್ತಾಯ್ತಾ ಚಿನ್ನದ ಮಾತು ಏನು ಅಂತ? ಇದ್ದದನ್ನೆಲ್ಲ ತಿಂದು ಕುಡಿದು ಮಜಾ ಮಾಡಿಕೊಂಡು ಹಂಗಾಗಿ ಇರಬೇಡಿ. ಸ್ವಲ್ಪ ಜಾಗ್ರತೆ ನಿಮಗೂ ಬರಲಿ. ಸಂಜೆ 5 ಗಂಟೆ ಮೇಲೆ ಸಾಲ ವಸೂಲಿಗೆ ಬರಬಾರ್ದು. ಈ 10 ಗಂಟೆ ನಂತರ ಸ್ಪೀಚ್ ಮಾಡೋಂಗಿಲ್ಲಲ್ಲ, ಹಂಗೆ. ಸಾಲ ವಸೂಲಿಗೆ ರೌಡಿಗಳು, ಗೂಂಡಾಗಳು, ಘೇಂಡಾಮೃಗಗಳು ಇದೆಲ್ಲ ಬಂದರೆ
ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಳ್ಳಿ. ಪೊಲೀಸ್ ಕೇಳ್ತಿಲ್ವಾ? ನಾನು ನಂಬರ್ ಕೊಡ್ತೀನಿ ನಮ್ಮ ರಿಪೋರ್ಟ್ರದ್ದು, ಕಳಿಸಿ. ನಾನು ಇಲ್ಲೊಂದು ಇದು ಮಾಡ್ತೀನಿ, ಏನು ಆನ್ಲೈನಲ್ಲಿ ನೀವು ಕಳಿಸೋಂಗೆ ಮಾಡ್ತೀನಿ. ನೀವು 1000 ಕಳಿಸ್ಬೋದು, ಒಂದೆರಡಾದರೂ ಅದನ್ನು ನಾನು ಯಾವುದಾದ್ರೂ ಒಂದು ಸ್ಟೋರಿ ಮಾಡಿದ್ರೆ ಅದಾಗತ್ತೆ. ಇದು ನನ್ನ ಭರವಸೆ ನಿಮಗೆ. ಅಸಲಿಗಿಂತ ಜಾಸ್ತಿ ಬಡ್ಡಿ ವಸೂಲಿ ಮಾಡಬಾರ್ದು. ಆದರೆ ಕನಿಷ್ಠ 25% ಬಡ್ಡಿಗೆ ಸಾಲ ಕೊಡಲಾಗುತ್ತೆ. 25% ಬಡ್ಡಿ. ಅದು ವರ್ಷಕ್ಕೋ ತಿಂಗಳಿಗೋ ಹಂಗೆಲ್ಲ ಇದೆ ತುಂಬ. ಆಮೇಲೆ ನೀವು ಕೂಡ ಪುಕ್ಷಟ ಸಿಕ್ತು ಪಿನಲ್ಲಿ ಕುಡಿತೀನಿ ಅಂತ ಅಂದ್ಬಿಟ್ಟು ಕುಡಿಯೋಕೆ ಹೋಗ್ಬೇಡಿ. ನೋಡಿ ನನಗಾಗತ್ತಾ, ನನಗೆ ತಿಂಗಳಿಗೆ ಎಷ್ಟು ಬರುತ್ತೆ, ಕಟ್ಬೋದಾ, ನನಗೆ ಒಂದು ವೇಳೆ ತುಂಬ ಲಾಕ್ ಆಗಿಬಿಟ್ರೆ ಹಿಂಗೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ನಿಮಗೂ ಸ್ವಲ್ಪ ಪುಕ್ಷಟ ಸಿಕ್ಕಿದಾಗ ಮಜಾ ಆಗ್ಬಿಡುತ್ತಲ್ಲ. ಬಡ್ಡಿ ಬಗ್ಗೆ ಮೊದಲೇ ಮಾಹಿತಿ ಪಡ್ಕೊಂಡ್ರೆ ಎಷ್ಟು ಕೊಡಬೇಕಪ್ಪ ಅಂತ ಬರ್ಕೊಡು ಅಂತ ಕೇಳಿ ಅವನಿಗೆ. ನೀನು 10,000 ತಗೊಂಡಿದ್ದೀನಿ, ತಿಂಗಳಿಗೆ ನಾನು ಎಷ್ಟು ಕೊಡಬೇಕು ಅಂತ ಬರ್ಕೊಡು. ಆ ತಿಂಗಳು ಒಂದು ತಿಂಗಳು ಕೊಡೋಕ್ಕಾಗಿಲ್ಲ ಅಂತಂದರೆ 2ನೇ ತಿಂಗಳಿಗೆ ನಾನು ಸೇರಿಸಿ ಎಷ್ಟು ಕೊಡಬೇಕು ಬರ್ಕೊಡು. ಸೈನ್ ಹಾಕ್ಸ್ಕೊಂಡು ಬರ್ಕೊಂಡಿಟ್ಟಿರಿ, ಉಪಯೋಗಕ್ಕೆ ಬರುತ್ತೆ. ಬರ್ಕೊಂಡಿಟ್ಟಿರಿ. ಸಾಲದ ಕಂತನ್ನು ಕಾಲಕ್ಕೆ ತೀರಿಸ್ತಾ ಇರಿ. ಕಷ್ಟನೋ ನಷ್ಟೇನೋ ಮಾಡ್ಕೊಳ್ಳಿ, ತೀರ್ಸೋಕೆ ಆದ್ರೆ ಮಾತ್ರವೇ ಸಾಲ ಮಾಡಿ. ಮತ್ತೊಮ್ಮೆ ಗಾದೆಗೆ ಬರ್ತಾ ಇದ್ದೀನಿ. ಪುಕ್ಷಟೆ ಸಿಗುವುದು ನನಗೊಂದಿರಲಿ ನನ್ನ ಅಪ್ಪನಿಗೊಂದಿರಲಿ ಅಂತಿದೆಯಲ್ಲ, ಹಂಗೆ ಮಾಡೋಕ್ಕೆ ಹೋಗಬೇಡಿ. ಇದು ನಿಮ್ಗೆ ಹೇಳ್ತಿರುವಂಥದ್ದು. ಈಗ ಓಕೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ನ್ಯಾಯಯುತವಾಗಿ ಮಾಡಿದರೆ ಏನು ತೊಂದರೆ ಇಲ್ಲ. ಆದರೆ ಬಡವರನ್ನ ಸುಲಿಬೇಕು ಅಂತ ಮಾಡಿದರೆ, ಸಿದ್ದರಾಮಯ್ಯನವರು ಕಾನೂನು ಮಾಡಿದರು, ಪೊಲೀಸರಿಗೆ ಹೇಳಿದರು, ಅದು ಆಗಿಲ್ಲ ಅಂದರೆ ನಾವಂತೂ ಬಿಡಲ್ಲ. ಆ್ಯಂಡ್ ಸಲ್ಯೂಟ್ CM ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ. ಗುಮ್ಮಿದ್ದಾರೆ ಟಗರು. ಸಾಲ ಪಡೆಯುವವರ ರಕ್ಷಣೆಗೆ ಬರಲಿದೆ ಹೊಸ ಕಾಯ್ದೆ. ಪರವಾನಗಿ ಇಲ್ಲದೆ ಸಾಲ ಯಾರು ನೀಡಬಾರದು. ಪ್ರತಿ ಜಿಲ್ಲೆಯಲ್ಲಿ ಸಹಾಯವಾಣಿ ಆರಂಭ ಮಾಡ್ತಾರೆ. ಈ ಸಹಾಯವಾಣಿ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ನೋಡಿದ್ದೀನಿ ತುಂಬ ಸಹಾಯವಾಣಿಗಳು, ಅದು ಸಾಯೋವಾಣಿಗಳಾಗ್ಬಿಡ್ತವೆ. ಹಾಗಾಗದಂಗೆ ಮಾಡಿ ತೋರಿಸಿ, ಸಲ್ಯೂಟ್ ಮಾಡೋಣ ನಿಮಗೆ. ಸಹಾಯವಾಣಿ ಪುಯ್ ಅಂತಿರ್ತದೆ, ಅದು ಪುಯ್ ಅಂತಿರ್ತವೆ. ಹೌದೋ ಅಲ್ಲ? ಸಹಾಯವಾಣಿ ನೀವು ಹೇಳಿದ ತಕ್ಷಣ ಆಯಿತು ಸಹಾಯವಾಣಿ, ಹಂಗಲ್ಲ. ಸಹಾಯವಾಣಿ ಆಯಾಯ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಟೆಸ್ಟ್ ಮಾಡಿ ನೋಡಬೇಕು. ನಮ್ಮನ್ನು ಕರೆಸಿ, ಕ್ಯಾಮ್ರಾ ಕರೆಸಿ ನಮ್ಮ ಹತ್ರ. ನಾನೀಗ ಫೋನ್ ಮಾಡ್ತೀನಪ್ಪ, ಹಿಂಗಿಂಗಿದೆ ಒಂದು ಟೆಸ್ಟು, ಹಲೋ ಎತ್ತಿದ್ರಾ ಇಲ್ವೋ ಕೇಳಿಸಿ ನಮಗೆ. ಸಹಾಯವಾಣಿದು ನೀವು ಯಾವಾಗ ಶುರು ಮಾಡ್ತೀರೋ ಅವತ್ತು ಶುರು ಮಾಡ್ತೀನಿ ನಾನು ಕೂಡ. ಏನು ಹೋಗತ್ತಾ ಇಲ್ವಾ, ಅಟೆಂಡ್ ಮಾಡ್ತಾರಾ ಇಲ್ವಾ, ಇನ್ನು ನಾಟಕ ಮಾಡಕ್ಕೆ ಬಿಡಲ್ಲ, ಸಾಕು. ಅಲ್ಲಿ ದೂರು ನೀಡಿದರೆ ಪೊಲೀಸರು ತನಿಖೆ ನಡೆಸ್ತಾರೆ. ಅದು ಯಾವಾಗ ಬರಬೇಕು, ಬೇಗ ಬರಬೇಕದು. ಇನ್ನು ನಿಯಮ ಉಲ್ಲಂಘಿಸಿದರೆ ಸ್ವಯಂ ಪ್ರೇರಿತರಾಗಿ ದೂರು. ನಿಯಮ ಉಲ್ಲಂಘನೆ ಮಾಡೋಂಗಿಲ್ಲ. ಬೇರೆ ರಾಜ್ಯಗಳ ಕಾನೂನು ನೋಡಿ ಸುಗ್ರೀವಾಜ್ಞೆ ಜಾರಿ ಮಾಡ್ತಾರಂತೆ. ಬೇರೆ ರಾಜ್ಯಗಳು ಹೆಂಗೆ ಇದನ್ನು ಮೇಂಟೈನ್ ಮಾಡ್ತವೆ, ಎಲ್ಲ ಕಡೆ ಇರುತ್ತಲ್ಲ. ನಾನು ಅದಕ್ಕೆ ನಿಮಗೊಂದು ಉದಾಹರಣೆ ಕೊಟ್ಟಿದ್ದೆ. ಪಕ್ಕದ ಕೇರಳದಲ್ಲಿ ಆಪರೇಷನ್ ಕುಬೇರ ಅಂತ ಇದೆ, ಹೆಸರು ಚೆನ್ನಾಗಿದೆ, ಕುಬೇರ, ಆಪರೇಷನ್ ಕುಬೇರ. ಸಾಲ ಕೊಟ್ಟವರು ಕಾಟ ಕೊಟ್ಟ ತಕ್ಷಣ ಬಂದುಬಿಡ್ತಾರೆ ಅವರು, ಮನೆ ಮುಂದೆ ತಗೊಂಡು ಹೋಗೋದೆ. ಸಾಲ ಕೊಡುವುದು, ವಸೂಲಿ ಮಾಡೋದು ತಪ್ಪಲ್ವೇ ಅಲ್ಲ, ನಾವು ಈಗಲೂ ಅದನ್ನು ಹೇಳ್ತಾ ಇಲ್ಲ. ಆದರೆ RBI ನಿಯಮಗಳನ್ನು ಪಾಲನೆ ಮಾಡಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲವು ಹೇಳುತ್ತೆ, ಅಲ್ಲೂ ಸ್ವಲ್ಪ ತಲೆ ಇದ್ದವರೇ ಕೂತಿರ್ತಾರೆ. ಅಲ್ಲೂ ಕೂಡ ಮನಮೋಹನ್ ಸಿಂಗ್ ಅಂತವ್ರು ಕೂತಿದ್ರಲ್ವಾ, ಅವ್ರಿಗೂ ಗೊತ್ತಾಗತ್ತಲ್ವ ಬಡವರ ಕಷ್ಟ ಏನು ಅಂತೇಳಿ. ಆದರೆ ಅದನ್ನು ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ, ಅಂಥವ್ರನ್ನ ಬಿಡಲ್ಲ. 17.7%ಗಿಂತ ಹೆಚ್ಚು ಬಡ್ಡಿಗೆ ಸಾಲ ಕೊಡಬಾರ್ದು. 17.7% ಅಂದರೆ ನಿಮಗೆ ಅರ್ಥ ಆಗಿಲ್ಲ, ನಾನು ಆರಾಮ್ಸೆ ಹೇಳ್ತೀನಿ, ಅದು ಎಲ್ಲ ಬರಲಿ. ಈಗ ನೀವು ಬ್ಯಾಂಕಲ್ಲಿ ಇಡ್ತೀರಿ ದುಡ್ಡು, ನಿಮಗೆ 3ರಿಂದ 4% ಸೇವಿಂಗ್ ಅಕೌಂಟ್. ನೀವು ಅದನ್ನು ಫಿಕ್ಸ್ಡ್ ಡೆಪಾಸಿಟ್ 1 ವರ್ಷದ ತನಕ ತೆಗಿಬಾರ್ದು. ನಿಮಗೆ 7%, 6%, 7% ಸಿಗುತ್ತೆ ಅಲ್ವಾ? ಚಿನ್ನ ಇಡ್ತೀರಿ, ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಆದರೂ ತೊಂದರೆ ಇಲ್ಲ, ಮತ್ತೆ ಹೇಳ್ತೀನಿ. ಚಿನ್ನ ಇಟ್ಟು ತೊಗೊಳ್ತೀರಿ, 1% ಬಡ್ಡಿ ಕಟ್ಟಬೇಕು. ಅಂದರೆ 1 ಲಕ್ಷ ನೀವು ತಗೊಂಡ್ರೆ 1,000 ಕಟ್ಟಿದ್ರೆ ಆಯಿತು. 1 ಲಕ್ಷ ಚಿನ್ನ ಇಟ್ರಿ, ನೀವು ನಿಮ್ಮದೇ ಚಿನ್ನ, 1 ಲಕ್ಷ ಸಾಲ ತಗೊಂಡ್ರಿ ಬ್ಯಾಂಕಿಂದ, ಬ್ಯಾಂಕಿಗೆ 1% ಬಡ್ಡಿ ಕಟ್ಟಬೇಕು, ಕಡಿಮೆ 1%. 10,000 ತಗೊಂಡ್ರೆ ಎಷ್ಟು, ಅದರ 1%. 100 ರೂಪಾಯಿಂದಿಗೆ 1 ರೂಪಾಯಿ ಇದ್ದಂಗೆ.
ಎಷ್ಟು ಕಡಿಮೆ ನೋಡಿ. ಒಂದು ಲಕ್ಷ ತಗೊಂಡ್ರೆ ನೀವು ಚಿನ್ನ ಇಟ್ಟು ತಗೊಂಡ್ರೆ 1,000 ಕಟ್ಟಿದ್ರೆ ಆಯ್ತು ತಿಂಗಳಿಗೆ. ಆಮೇಲೆ ನಿಮ್ಮ ದುಡ್ಡಿದ್ದಾಗ ಬಿಡಿಸ್ಕೊಂಬನ್ನಿ. ಇದು ಹಾಗಲ್ಲ. ಇದು 20%, 25%, 10,000 ಕೊಡುವಾಗಲೇ 2,000 ಇಸ್ಕೊಂಡ್ಬಿಡ್ತಾರೆ. ಬ್ಯಾಂಕಲ್ಲಿ ನೀವು ಚಿನ್ನ 10,000 ಇಟ್ಟರೆ ನೀವು 100 ರೂಪಾಯಿ ಕಟ್ಟಿದ್ರೆ ಆಯ್ತು ತಿಂಗಳಿಗೆ, ತೊಂದರೆನೇ ಇಲ್ಲ ನೋಡಿ. 10,000 ತೊಗೊಂಡು ಚಿನ್ನ ಇಟ್ಟು ನೀವು ಅಡವಿಟ್ಟು ಬ್ಯಾಂಕಿಂದ 10,000 ತೊಗೊಂಡ್ರೆ ತಿಂಗಳಿಗೆ 100 ರೂಪಾಯಿ ಕಟ್ಟಲಿಕ್ಕೆ. ಇಲ್ಲಿ ನೀವು ಆಧಾರ್ ಕಾರ್ಡ್ ಕೊಟ್ಟು 10,000 ತೊಗೊಂಡ್ರೆ ಅವ 2,500 ರೂಪಾಯಿ ಅಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತಾನೆ. ಕೊಡೋದೇ 7,500 ರೂಪಾಯಿ ನಿಮ್ಮ ಕೈಗೆ. ನೋಡಿ ಎಷ್ಟು ವ್ಯತ್ಯಾಸ. ಸಾಯದೇ ಇರ್ತಾರಾ? ಅದಕ್ಕೆ ಹೇಳೋದು ಪ್ರತಿ ಸಲ ಕೂಡ. ಏನಾದರೂ ಬಡವರು ಹೇಳ್ತಾರಲ್ಲ, ಮೈ ಮೇಲೆ ಒಂದು ಚಿನ್ನ ಇರಬೇಕಪ್ಪ, ಶೋಕಿಗಲ್ಲ, ಅದೊಂದು ಉಳಿತಾಯ. ಒಂದು ಚೈನೋ, ಒಂದು ಕಿವಿಯಲ್ಲೇನೋ, ಒಂದು ಬೆಂಡೋಲೇನೋ, ಒಂದು ರಿಂಗೋ, ಅರ್ಜೆಂಟ್ ಒಂದು 2,000 ರೂಪಾಯಿ ಬೇಕು. ಬ್ಯಾಂಕ್ 10,000 ರೂಪಾಯಿ ಬೇಕು. ಬ್ಯಾಂಕಲ್ಲಿಟ್ಟರೆ 10,000 ರೂಪಾಯಿ ಕೊಡ್ತಾರೆ ಅವರು. ನೀವು ಪ್ರತಿ ತಿಂಗಳು 100 ರೂಪಾಯಿ ಕಟ್ಟಿದ್ರೆ ಆಯಿತು ಬಡ್ಡಿ. ಅದಕ್ಕೆ 100 ರೂಪಾಯಿ. ಗೊತ್ತಾಯ್ತಾ ಚಿನ್ನದ ಮಾತು ಏನು ಅಂತ? ಇದ್ದದನ್ನೆಲ್ಲ ತಿಂದು ಕುಡಿದು ಮಜಾ ಮಾಡಿಕೊಂಡು ಹಂಗೆ ಇರಬೇಡಿ. ಸ್ವಲ್ಪ ಜಾಗ್ರತೆ ನಿಮಗೂ ಬರಲಿ. ಸಂಜೆ 5 ಗಂಟೆ ಮೇಲೆ ಸಾಲ ವಸೂಲಿಗೆ ಬರಬಾರ್ದು. ಈ 10 ಗಂಟೆ ನಂತರ ಸ್ಪೀಚ್ ಮಾಡೋಂಗಿಲ್ಲಲ್ಲ, ಹಂಗೆ ಸಾಲ ವಸೂಲಿಗೆ ರೌಡಿಗಳು, ಗೂಂಡಾಗಳು, ಘೇಂಡಾಮೃಗಗಳು ಇದೆಲ್ಲ ಬಂದರೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಳ್ಳಿ. ಪೊಲೀಸ್ ಕೇಳ್ತಿಲ್ವಾ? ನಾನು ನಂಬರ್ ಕೊಡ್ತೀನಿ ನಮ್ಮ ರಿಪೋರ್ಟ್ರದ್ದು, ಕಳಿಸಿ. ನಾನಿಲ್ಲೊಂದು ಇದು ಮಾಡ್ತೀನಿ, ಏನು ಆನ್ಲೈನಲ್ಲಿ ನೀವು ಕಳಿಸೋಂಗೆ ಮಾಡ್ತೀನಿ. ನೀವು 1000 ಕಳಿಸ್ಬೋದು, ಒಂದೆರಡಾದರೂ ಅದನ್ನು ನಾನು ಯಾವುದಾದ್ರೂ ಒಂದು ಸ್ಟೋರಿ ಮಾಡಿದ್ರೆ ಅದಾಗತ್ತೆ. ಇದು ನನ್ನ ಭರವಸೆ ನಿಮಗೆ. ಅಸಲಿಗಿಂತ ಜಾಸ್ತಿ ಬಡ್ಡಿ ವಸೂಲಿ ಮಾಡಬಾರ್ದು. ಆದರೆ ಕನಿಷ್ಠ 25% ಬಡ್ಡಿಗೆ ಸಾಲ ಕೊಡಲಾಗುತ್ತೆ. 25% ಬಡ್ಡಿ. ಅದು ವರ್ಷಕ್ಕೋ ತಿಂಗಳಿಗೋ ಹಂಗೆಲ್ಲ ಇದೆ ತುಂಬ. ಆಮೇಲೆ ನೀವು ಕೂಡ ಪುಕ್ಷಟ ಸಿಕ್ತು ಪಿನಲ್ ಕುಡಿತೀನಿ ಅಂತ ಅಂದ್ಬಿಟ್ಟು ಕುಡಿಯೋಕೆ ಹೋಗ್ಬೇಡಿ. ನೋಡಿ ನನಗಾಗತ್ತಾ, ನನಗೆ ತಿಂಗಳಿಗೆ ಎಷ್ಟು ಬರುತ್ತೆ, ಕಟ್ಬೋದಾ ನನಗೆ, ಒಂದು ವೇಳೆ ತುಂಬ ಲಾಕ್ ಆಗಿಬಿಟ್ರೆ ಹಿಂಗೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾರ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ, ನಿಮಗೂ ಸ್ವಲ್ಪ ಪುಕ್ಷಟ ಸಿಕ್ಕಿದಾಗ ಮಜಾ ಆಗ್ಬಿಡ್ತಲ್ಲ. ಬಡ್ಡಿ ಬಗ್ಗೆ ಮೊದಲೇ ಮಾಹಿತಿ ಪಡ್ಕೊಂಡ್ರೆ ಎಷ್ಟು ಕೊಡಬೇಕಪ್ಪ ಅಂತ ಬರ್ಕೊಡು ಅಂತ ಕೇಳಿ ಅವನಿಗೆ. ನೀನು 10,000 ತಗೊಂಡಿದ್ದೀನಿ, ತಿಂಗಳಿಗೆ ನಾನು ಎಷ್ಟು ಕೊಡಬೇಕು ಅಂತ ಬರ್ಕೊಡು. ಆ ತಿಂಗಳು ಒಂದು ತಿಂಗಳು ಕೊಡೋಕ್ಕಾಗಿಲ್ಲ ಅಂತಂದರೆ 2ನೇ ತಿಂಗಳಿಗೆ ನಾನು ಸೇರಿಸಿ ಎಷ್ಟು ಕೊಡಬೇಕು ಬರ್ಕೊಡು. ಸೈನ್ ಹಾಕ್ಸ್ಕೊಂಡು ಬರ್ಕೊಂಡಿಟ್ಟಿರಿ, ಉಪಯೋಗಕ್ಕೆ ಬರುತ್ತೆ. ಬರ್ಕೊಂಡಿಟ್ಟಿರಿ. ಸಾಲದ ಕಂತನ್ನು ಕಾಲಕ್ಕೆ ತೀರಿಸ್ತಾ ಇರಿ. ಕಷ್ಟನೋ ನಷ್ಟೇನೋ ಮಾಡ್ಕೊಳ್ಳಿ. ತೀರ್ಸೋಕೆ ಆದ್ರೆ ಮಾತ್ರವೇ ಸಾಲ ಮಾಡಿ. ಮತ್ತೊಮ್ಮೆ ಗಾದೆಗೆ ಬರ್ತಾ ಇದ್ದೀನಿ. ಪುಕ್ಷಟೆ ಸಿಗುವುದು ನನಗೊಂದಿರಲಿ, ನನ್ನ ಅಪ್ಪನಿಗೊಂದಿರಲಿ ಅಂತಿದೆಯಲ್ಲ, ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಇದು ನಿಮ್ಗೆ ಹೇಳ್ತಿರುವಂಥದ್ದು. ಈಗ